ಸುಮಾರು ಬಾರಿ ಈಗಾಗಲೇ ನಮಗೆ ಟ್ಯಾಕ್ಸಿ ಸ್ಟ್ಯಾಂಡ್ ಇದೇ ಬೇಕು ಅಂತೇಳಿ ಏನು ನೀಲಮನ ಕೆರೆ ಪಕ್ಕದಲ್ಲಿ ಏನಿದೆ ಆ ಕೆರೆನೇ ಬೇಕಂತೇಳಿ ಈಗಾಗಲೇ ಸುಮಾರು ಬಾರಿ ನಮ್ಮ ಚಾಲಕರ ಒಕ್ಕೂಟದಿಂದ ನಮ್ಮೆಲ್ಲ ಇಲ್ಲಿರೋಂಥ ಸದಸ್ಯರು ಪದಾಧಿಕಾರಿಗಳು ಅಧ್ಯಕ್ಷರು ಸೇರಿ ಮನವಿ ಕೊಟ್ಟಿದ್ದಾರೆ. ಈಗಾಗಲೇ ತಾಲೂಕು ಕಚೇರಿಯವ್ರಿಗೆ ಕೊಟ್ಟಿದ್ದಾರೆ, ಜಿಲ್ಲಾ ಕಚೇರಿಯವ್ರಿಗೆ ಕೊಟ್ಟಿದ್ದಾರೆ, ಸಂಬಂಧಪಟ್ಟಂಥ ಎಲ್ಲ ಅಧಿಕಾರ ಅಲ್ಲದೆ MLA ಅವ್ರಿಗೂ ಕೊಟ್ಟಿದ್ದಾರೆ. ಆದರೆ ಇವತ್ತು ಯಾರೂ ಇದಕ್ಕೆ ಗಮನ ಹರಿಸದೆ ತಮ್ಮ ಉದ್ದಟತನದಿಂದ ಆ ಜಾಗನ ಇವ್ರ ಕೈಯಿಂದ ಕಿತ್ಕೋಬೇಕನ್ನೋ ಒಂದು ಕಾರಣದಿಂದಾಗಿ ಈ ಜಾಗವನ್ನು ಇವ್ರನ್ನ ಬಿಡಿಸಿ ಕಳಿಸೋಂಥ ವ್ಯವಸ್ಥೆ ಮಾಡಿದ್ದಾರೆ. ಒಂದೇನಂದ್ರೆ ನಾನು ಇವ್ರಿಗೆ ಹೇಳೋಕೆ ಇಚ್ಛಪಡೋದೇನೆಂದರೆ, ಇದು ಬಂಗಾರ ಜಾಗ ಏನಲ್ಲ. ನಿಮಗೆ ನೀವು ಕೊಟ್ಟಿರೋ ಜಾಗ 15-20 ಫುಟ್ ಜಾಗ ಐತಲ್ಲ, ಭಾಳ ಚಿಕ್ಕ ಜಾಗ. ನೀವು ಅಂಥ ಜಾಗಕ್ಕೆ ಇವತ್ತು 130ರಿಂದ 150 ಕುಟುಂಬಕ್ಕೆ ತೊಂದರೆ ಮಾಡುವಂಥ ಕೆಲಸ ಮಾಡ್ತಿದ್ದೀರಿ. ಇದು ನಮಗೆ ನಿಮ್ಮ ಅಧಿಕಾರತನಕ್ಕೆ ಅಥವಾ ನಿಮ್ಮ ರಾಜಕಾರಣಕ್ಕೆ ಶೋಭೆ ತರುವಂಥ ಕೆಲಸ ಅಲ್ಲ. ಇದನ್ನು ಕೈ ಬಿಟ್ಟು ಈ ಕೂಡಲೇ ಆ ಜಾಗಕ್ಕೋಸ್ಕರ ಏನು ಹೋರಾಟ ಮಾಡ್ತಿದ್ದಾರೆ, ಆ ಚಾಲಕರ ಟ್ಯಾಕ್ಸಿ ಸ್ಟ್ಯಾಂಡ್ ಅಂತ ಏನು ಬೇಕು ಅಂತಿದ್ದಾರೆ, ಅವರಿಗೆ ದಯಮಾಡಿ ಈ ಕೂಡಲೇ ನೀವು ಆ ಜಾಗನ ಅವ್ರಿಗೋಸ್ಕರ ಬಿಟ್ಟು ಕೊಡಲೇಬೇಕು ಅಂತ ಈ ಮೂಲಕ ನಾವು ನಿಮ್ಮಲ್ಲಿ ಮನವಿ ಮಾಡ್ಕೋತೀವಿ. ಅಕಸ್ಮಾತ್ ಏನಾದರೂ ಇದನ್ನು ಮನವಿನ ನೀವು ಸ್ವೀಕರಿಸದೆ ಮತ್ತು ನಿಮ್ಮ ಉದ್ದಟತನ ಮರೆತು ಮುಂದೆ ನಾವು ಕೊಡಲ್ಲ ಅಂತ ಹೋದಲ್ಲೇ ಆದಲ್ಲಿ ನಾವು ಇದು ಖಂಡಿತವಾಗಿ ಈ ಜಾಗಕ್ಕೋಸ್ಕರ ನಮ್ಮ ಮೇಲೆ ಕೇಸ್ ಆಗಲಿ, ನಮ್ಮ ಪ್ರಾಣ ಹೋಗಲಿ, ನಾವು ಬಿಡೋ ಮಾತೇ ಇಲ್ಲ. ಇದೇ ಜಾಗ ನಮಗೆ ಬೇಕು ಅಂತಂದು ನಾವು ಆಟ ತೊಟ್ಟಿದ್ದೇವೆ. ಇದೇ ಜಾಗ ನೀವು ಕೊಡಲೇಬೇಕು. ಇಲ್ಲಾಂದರೆ ಮುಂದಾಗೋ ಅನಾಹುತಕ್ಕೆ ನೀವೇ ಕಾರಣಕರ್ತರಾಗ್ತೀರಾ, ನಮ್ಮ ಕುಟುಂಬಕ್ಕೂ ನೀವೇ ಏನು ಮಾಡ್ತೀರಾ. ನಾವೆಲ್ಲರೂ ಬಂದಲ್ಲಿ ಒಂದು ವಿಷ ಆದರೂ ಆಗಲಿ ಅಥವಾ ಏನಾದರೂ ಆಗಲಿ ನಾವು ಅಲ್ಲಿ ಬಂದು ಕುಂತು ನಮ್ಮ ಜೀವನ ಕಳ್ಕೊಳ್ಳೋಕ್ಕೂ ರೆಡಿ ಇದ್ದೀವಿ. ನೀವು ಅದಕ್ಕೆ ಜಾಗ ಕೊಡಲೇಬೇಕಂತ ಈ ಮೂಲಕ ನಿಮಗೆ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೀವಿ.